ನಾನು ಇಷ್ಟಪಡೋದು ಕೊತ್ತೂರು ಮಂಜಣ್ಣನ. ನಾನು ಇಷ್ಟಪಡೋದು ಕೊತ್ತೂರು ಮಂಜಣ್ಣನ. ಇವ ನನ್ನ ಬಿಜೆಪಿ, ಪಕ್ಕ ಬಿಜೆಪಿ. ಇವ ನನ್ನ ಬಿಜೆಪಿ, ಪಕ್ಕ ಬಿಜೆಪಿ. ಅಂದ್ರೆ ನಾನು ಕೊತ್ತೂರು ಮಂಜಣ್ಣ ಹತ್ರ ಕಲ್ತಿದ್ದೀನಿ. ರಾಜಕೀಯ ಮಾಡಕ್ಕಂತೂ ಬಂದಿಲ್ಲ, ಪದೇ ಪದೇ ಹೇಳ್ತಾ ಇದೀನಿ. ಕೊತ್ತೂರು ಮಂಜಣ್ಣ ಇಲ್ಲಿ ಬರ್ತಾ ಇದಾರೆ ಅಂದ್ರೆ ಯಾಕೆ 1000 ಜನ ಸೇರ್ತಾರೆ? 100 ಕೋಟಿ ಎತ್ಕೊಂಡ್ ಬಂದ್ರೆ ಮುಳಬಾಗಿಲಲ್ಲಿ MLA ಆಗ್ತಾರೆ, ಇದು ನಿಜ. ಇನ್ನು ಈ ಸಂಘಟನೆ ಮುಖ್ಯ ಉದ್ದೇಶ ಏನಂದ್ರೆ, ನಮ್ ತಾಲೂಕು ಅಧ್ಯಕ್ಷರಿಗೆ ಒಂದು ಮಾತು ಕೊಡ್ತಾ ಇದೀನಿ. ನಾವು ಏನಕ್ಕೆ ಓಟ್ ಹಾಕ್ತಾ ಇದೀವಿ ಅಂತ ಮನವರಿಕೆ ಮಾಡೋ ಒಂದು ಕುರಿಗಳೆಲ್ಲ ಸಿಂಹಗಳು ಮಾಡೋ ಕೆಪಾಸಿಟಿ ನಮ್ಗಿದೆ, ನಾವು ಮಾಡ್ತೀವಿ. JDS ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ, ಯಾವ ಪಕ್ಷಕ್ಕೆ ನಮ್ಗೆ ಸಂಬಂಧ ಇಲ್ಲ. ನಾವು ಮಾತಾಡಲ್ಲ, ಕೆಲಸ ಮಾಡ್ತೀವಿ. ಅದರ ಮುಖ್ಯ ಉದ್ದೇಶ ಏನು? ನಮ್ಮ ಏನು ಈ ಸಂಘಟನೆ ಮುಖ್ಯ ಉದ್ದೇಶ ಏನಂದ್ರೆ, ಸುಮಾರು ರೈತರಾಗಿರ್ಬೋದು ಮತ್ತೆ ಏಜ್ ಆಗಿರೋರು ಏನು ಕಾನೂನುಬದ್ಧವಾಗಿ ಆಧಾರ್ ಕಾರ್ಡು, ರೇಷನ್ ಕಾರ್ಡ್ಸು ಏನನ್ನ ತೊಂದರೆ ಇದ್ರೇನು, ಇಲ್ಲಿ ನಾವು ಒಂದು ಸ್ಥಳ ಅಂತ ಒಂದು ಆಫೀಸ್ ಅಂತ ಮಾಡಿರೋ ಒಂದೇ ಉದ್ದೇಶ ಏನಂದ್ರೆ, ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಮಾಡಕ್ ಕಷ್ಟ ಆದ್ರೆ ದಯವಿಟ್ಟು ಆಫೀಸ್ಗೆ ಬಂದ್ರೆ ಅವ್ರಿಗೆ ಏನ್ ಬೇಕೋ ಅನುಕೂಲವಾಗಿ ನಾವು ಮಾಡ್ಕೊಳಕ್ಕೂ ನಾವು ರೆಡಿ ಇದ್ದೀವಿ. ಮತ್ತೆ ಯಾವುದೇ ತರ ಸಮಸ್ಯೆ ಇದ್ರೇನು, ಬಡವರು ಮಕ್ಕಳು ಓದಕ್ಕಾಗಲ್ಲ, ಮತ್ತೆ ಒಂದು ಸ್ಕೂಲಲ್ಲಿ ಫೀಸ್ ಕಟ್ಟಕ್ಕಾಗಲ್ಲ, ಮತ್ತೆ ಏನೇ ಒಂದು ಕುಂದುಕೊರತೆಗಳು ಏನೇ ಇದ್ರೇನು, ನಮ್ಮ ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ ಸೇವಾ ಸಂಘ ಅಂತ ಏನ್ ಮಾಡಿ ಒಂದು ಕಚೇರಿ ನಿರ್ಮಾಣಿಸಿದೀವೋ, ಆ ಕಚೇರಿಗೆ ಬಂದು ಅವ್ರ ಕಷ್ಟ ಸುಖ ಏನೇ ಇದ್ರೇನು ಹೇಳ್ಕೊಂಡ್ರೇನು, ನಮ್ಮ ಕೈಯಲ್ಲಾಗಿದ್ದು ನಮ್ಮ ಸುಬ್ರಹ್ಮಣ್ಯ ಸರ್ ಅಧ್ಯಕ್ಷರಲ್ಲಿ, ಉಪಾಧ್ಯಕ್ಷ ಮಂಜಣ್ಣ, ಎಲ್ಲರೂ ಟೋಟಲ್ ಅವ್ರ ಕಾನೂನು ಪ್ರಕಾರ ಏನೇ ತೊಂದರೆ ಇದ್ರೂ ಮಾಡ್ಕೊಡ್ತೀವಿ. ಮತ್ತೆ ಕಷ್ಟ ಸುಖ ಏನೇ ಬಂದ್ರೇನು ನಾವು ನಿಮ್ ಜೊತೆ ಇರ್ತೀವಿ. ನಮ್ಮ ತಾಲೂಕು ಅಧ್ಯಕ್ಷರಿಗೆ ಒಂದು ಮಾತು ಕೊಡ್ತಾ ಇದ್ದೀನಿ, ಇಲ್ಲಿರೋ ಬಡವ್ರಿಗೆ ಯಾರೇ ಕಷ್ಟಕ್ಕೆ ಬಂದ್ರೇನು ನಿಮ್ ಕೈಯಲ್ಲಾಗಿದ್ದು ನೀವು ಸಹಾಯ ಮಾಡಿ, ಏನೇ ಬಂದ್ರೇನು ಇಲ್ಲ ಅಂತ ಮಾತ್ರ ಹೇಳಕ್ ಹೋಗ್ಬೇಡಿ, ಇದು ನನ್ನ ಆಸೆ. ಮತ್ತೆ ಸಂಪರ್ಕಿಸಬಹುದು. ವಿಳಾಸ ನಂಗ್ಲಿ ಇದೆ, ಸೇಮ್ ಆಫೀಸ್. ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಸಂಘ ಏನಿದೆಯೋ, ಅದು ಒಂದು ಸಂಘಟನೆ ಏನಕ್ಕೆ ತಾಲೂಕು ವೈಸ್ ಮಾಡ್ತಾ ಇದೀನಿ ಅಂದ್ರೆ, ಒಂದು ಜಿಲ್ಲಾಧ್ಯಕ್ಷನಾಗಿ ಎಲ್ಲಾ ತಾಲೂಕಲ್ಲೂ ಬರುತ್ತೆ ಇದು. ಬಂಗಾರಪೇಟೆ, ಶ್ರೀನಿವಾಸಪುರ, KGF, ಮಾಲೂರು, ಕೋಲಾರ ಎಲ್ಲರೂ ಬರ್ತಾರೆ. ಉದ್ದೇಶ ಇಷ್ಟೇ, ಎಲ್ಲರೂ ಹೋಗಿ ಮಾಡಿಸ್ಕೊಳಕ್ಕೆ, ಬಡವರಿಗೆ ಅಂತ ನಾವು ಸಹಾಯ ಮಾಡಕ್ ಬಂದಿರೋದು, ಸಂಘಟನೆ ಮಾಡಕ್ ಬಂದಿದೀವಿ ಹೊರತು ರಾಜಕೀಯ ಮಾಡಕ್ಕಂತೂ ಬಂದಿಲ್ಲ. ಪದೇ ಪದೇ ಹೇಳ್ತಾ ಇದೀವಿ. ಜನಸೇನಾ ಅನ್ನೋ ಒಂದು ಕಾನ್ಸೆಪ್ಟ್, ಎಲ್ಲರೂ ಜನಸೇನಾ ಪಾರ್ಟಿ ಅಂತಾರೆ, ನಾವು ಮಾಡ್ತಾರೆ ಜನಸೇನೆ. ಅಂದ್ರೆ ಜನಸೇನಾ ಅಂದ್ರೆ ಜನಗಳಿಗೆ ಸೇವೆ ಮಾಡ್ಬೇಕು ಅಂತ ಒಂದು ಕಚೇರಿ ಮಾಡಿ, ಜನಗಳಿಗೋಸ್ಕರ ನಾವು ಒಬ್ಬ ಅಧ್ಯಕ್ಷಗಳನ್ನ, ಉಪಾಧ್ಯಕ್ಷರನ್ನ ಇಟ್ಕೊಂಡು, ದೊಡ್ಡವರು ಹಿರಿಯರು ಎಲ್ಲರನ್ನೂ ಇಟ್ಕೊಂಡು ಅವ್ರಿಗೆ ಕುಂದುಕೊರತೆಗಳು ಏನೇ ಇದ್ದೇನೋ ನಾವು ಮಾಡಕ್ಕೆ ನಾವು ಸಿದ್ಧವಾಗಿದ್ದೀವಿ. ಏನೇ ಇದೇನೋ ಕಚೇರಿಗೆ ಬಂದು ನಮ್ಗೆ ಕೊಡ್ಬೇಕು. ಯಾಕಂದ್ರೆ ಫೋನಲ್ಲಿ ಹೇಳ್ತಾರೆ ನಂಗೆ ಅದು ಪ್ರಾಬ್ಲಮ್, ಇದು ಪ್ರಾಬ್ಲಮ್, ಫೋನ್ ಅವೆಲ್ಲ ನಡೆಯಲ್ಲ. ಅವ್ರದ್ದು ಏನಿದೆಯೋ ಡಾಕ್ಯುಮೆಂಟ್ಸ್ ಕೊಡ್ಲಿ, ಅವ್ರಿಗೆ ಸಾಲ್ವ್ ಮಾಡ್ಕೊಳ್ಳೋ ಜವಾಬ್ದಾರಿ ನಮ್ದು, ನಮ್ಮ ಅಧ್ಯಕ್ಷರದು, ಉಪಾಧ್ಯಕ್ಷರು, ನಮ್ದು ಹಿರಿಯರದು. ವಿಶೇಷವಾಗಿ ಇಲ್ಲಿ ಏನಕ್ಕೆ ಇಲ್ಲಿ ನಾವು ಆಫೀಸ್ ಮಾಡಿದೀವಿ ಅಂದ್ರೆ, ಇದು ಗಡಿಭಾಗ, ನಂಗ್ಲಿ ಬಂದು ಗಡಿಭಾಗ. ಇಲ್ಲಿಂದ ಮಿನಿಮಮ್ ಮುಳಬಾಗಿಲು ತಾಲೂಕು ಆಫೀಸ್ಗೆ ಹೋಗ್ಬೇಕಂದ್ರೆ 15-20 ಕಿಲೋಮೀಟರ್ ಬೇಕಾಗತ್ತೆ. ಸೊ ಬಡ ಸಾಮಾನ್ಯರು ಹೋಗಕ್ ಆಗಲ್ಲ. ಸೊ ಇಲ್ಲಿ ಬಂದು ನಮ್ಮ ಆಫೀಸಲ್ಲಿ ಕೊಟ್ರೆ ನಾವು ಬಂದು ಮಾಡ್ಕೊಂಡ್ ಬಂದು ಕೊಡ್ತೀವಿ. ಈ ಉದ್ದೇಶ ಇಟ್ಕೊಂಡು ದೂರ ಹೋಗೋದು, ಬಡವರಿಗೆಲ್ಲ ನಾವು ಕಷ್ಟ ಇದೆ, ನಾವೇ ಎಲ್ಲ ಮಾಡಿಸ್ಕೊಂಡ್ ಬಂದು ನಮ್ಮ ಆಫೀಸಲ್ಲಿ ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ. ನಗರದಲ್ಲಿ ಮಾಡಿದಾಗ ನಗರದಲ್ಲಿ ಆಗತ್ತೆ. ನಗರದಲ್ಲಿ ಆದಾಗ ಆ ನಗರ ಕಚೇರಿ ಅಂದ್ರೆ ಸಿಟಿಯಲ್ಲಿ ಯಾರ್ಯಾರು ಇರ್ತಾರೋ ಅವ್ರಿಗೂ ನಾವು ಸಹಾಯ ಮಾಡ್ತೀವಿ. ಇಲ್ಲಿಂದ ಗಡಿಭಾಗ ಅಂತ ಒಂದು ಕಾರಣ ಏನಿದೆಯೋ, ಸುಮಾರು ಜನ ಇಲ್ಲಿಂದ ಹೋಗಕ್ಕೆ ಬರಕ್ಕೆ ತುಂಬಾ ಕಷ್ಟ ಇದೆ. ಆ ಕಷ್ಟ ನಾವು ಕೊಡ್ದಿರ ನಮ್ಮ ಆಫೀಸಲ್ಲಿ ಕರ್ಸ್ಕೊಂಡು ನಾವ್ ಏನ್ ಬೇಕೋ ಅವ್ರನ್ನ ಆಧಾರ್ ಕಾರ್ಡ್, ರೇಷನ್ ಇವೆಲ್ಲ ಇದೆ, ಸುಮಾರು ಜನಗಳಿಗೆ ಗೊತ್ತಾಗಲ್ಲ ಪಾಪ, ನಾವು ಮನವರಿಕೆ ಮಾಡಿ ಮಾಡ್ತೀವಿ. ಮತ್ತೆ ಇನ್ನೊಂದಿದೆ, ಜನಗಳಿಗೆ ನಾವು ಓಟ್ ಹಾಕ್ತಾ ಇದ್ದೀವಿ, ಗೆಲ್ಸ್ಕೊಂತಾರೆ, ರಾಜಕೀಯ ಬರ್ತಾರೆ ಹೋಗ್ತಾರೆ ಅನ್ನೋದಕ್ಕನ್ನ ನಾವು ಏನಕ್ಕೆ ಓಟ್ ಹಾಕ್ತಾ ಇದೀವಿ ಅಂತ ಮನವರಿಕೆ ಮಾಡೋ ಒಂದು ಪ್ರೋಗ್ರಾಮ್ ಮಾಡ್ತಾ ಇದೀವಿ. ಅತಿ ಶೀಘ್ರದಲ್ಲಿ ಅದೊಂದು ಪ್ರೋಗ್ರಾಮ್ ಇದೆ. ಪಂಚಾಯತ್ ಲೆವೆಲ್ ವರ್ಷಕ್ಕೆ ಇಷ್ಟೊಂದು ಅಮೌಂಟ್ ಬರುತ್ತೆ ಪಂಚಾಯತಿಗೆ. ಏನಕ್ಕೆ ದುಡ್ಡು ಖರ್ಚು ಮಾಡ್ತಾ ಅಂತ ಯಾರು ಹೇಳಲ್ಲ. ಅದೇ ಪ್ರತಿ ಸಾಮಾನ್ಯರಿಗೂ ಒಂದು ಅಧಿಕಾರ ಇದೆ, ಕೇಳೋ ರೈಟ್ಸ್ ಇದೆ, ಆದ್ರೆ ಯಾರು ಕೇಳ್ತಾ ಇಲ್ಲ. ಅದು ಕೇಳಿ ಅಂತ ನಾವು ಅವ್ರ ಹಿಂದೆ ನಾವು ಇರ್ತೀವಿ, ನಾವು ಕೇಳಿಸ್ತೀವಿ. ಅದನ್ನ ಏನು ತಪ್ಪು ಕಾನೂನು ಕ್ರಮ ಏನಿದೆಯೋ ಕೈಗೊಳ್ಳಕ್ ರೆಡಿ ಇದೀವಿ. ಅಂದ್ರೆ ಜನಗಳಲ್ಲಿ ಅರಿವು ಮೂಡಿಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ? ಜನಗಳ ಚೇಂಜ್ ಆಗ್ಬೇಕು. ಎಲ್ಲರೂ ಹೇಳ್ತಾರೆ 100 ಕೋಟಿ ಎತ್ಕೊಂಡ್ಬಂದ್ರೆ ಮುಳಬಾಗಿಲಲ್ಲಿ MLA ಆಗ್ತಾರೆ, ಇದು ನಿಜ. ಅಂದ್ರೆ ಇಲ್ಲಿರೋ ಜನ ಬಂದು ಕುರಿಗಳು ಅಂತ ಒಂದು ಹೇಳ್ತಾರೆ.
ಕುರಿಗಳೆಲ್ಲ ಸಿಂಹಗಳು ಮಾಡೋ ಕೆಪಾಸಿಟಿ ನಮ್ಗಿದೆ, ನಾವು ಮಾಡ್ತೀವಿ. ಒಬ್ಬ ಕುರಿನ ಸಿಂಹ ಮಾಡೋ ಕೆಪಾಸಿಟಿ ಇದೆ. ಸುಮಾರು ಜನ ದುಡ್ಡಿದ್ರೆ ಗೆದ್ಕೊಂತೀವಿ ಗೆಲ್ಲೋರು ಬರ್ಲಿ, ಅದಕ್ಕೆ ತಕ್ಕ ಉತ್ತರ ನಾವು ಕೊಡ್ತೀವಿ. ಮುಂದಿನ ತಿಂಗಳಲ್ಲಿ ರಾಜಕೀಯ ಇದೆಯಾ? ಇವಾಗ ಸದ್ಯಕ್ಕಲ್ಲ, ಮುಂದಿನ ತಿಂಗಳಲ್ಲಿ. ನಾವು ನೋಡೋಣ. ರಾಜಕೀಯ ಉದ್ದೇಶ ಅಂತ ಹೇಳಕ್ಕಾಗಲ್ಲ. ನಮ್ಮ ಸಂಘಟನೆಯಲ್ಲಿ ಯಾರೇ ಆಗ್ಲಿ, ನಮ್ಮ ಅಭಿಮಾನಿ ಪವನ್ ಕಲ್ಯಾಣ್ ಅಭಿಮಾನಿಯವರು JDS ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಯಾವ ಪಕ್ಷಕ್ಕೂ ನಮ್ಗೆ ಸಂಬಂಧ ಇಲ್ಲ. ನಮ್ಮ ಅಭಿಮಾನಿ ಆಗಿದ್ರೆ ಅವ್ರು ವೆಲ್ ಸಪೋರ್ಟ್ ಮಾಡಿ ಮುಂದೆ ನಿಂತ್ಕೊಂಡು ಅವ್ರನ್ನ ನಾವು ಒಂದು ಪುಷ್ ಮಾಡೋ ಕೆಪಾಸಿಟಿ ನಾವು ಮಾಡ್ತೀವಿ. ಬರೀ ಪವನ್ ಕಲ್ಯಾಣ್ ಫ್ಯಾನ್ಸ್ ಮತ್ತೆ ಮೇಘಾ ಅಭಿಮಾನಿಗಳಿಗೋಸ್ಕರ ನಾವು ಮಾಡ್ತೀವಿ. ಪವನ್ ಕಲ್ಯಾಣ್ ಮೇಘಾ ಅಭಿಮಾನಿ ಫ್ಯಾಮಿಲಿನೇ. ಮೇಘಾ ಅಭಿಮಾನಿ ಪವನ್ ಕಲ್ಯಾಣ್ ಎಲ್ಲ ಒಂದೇ, ಕನ್ಫ್ಯೂಸ್ ಮಾಡೋದು ಏನಿಲ್ಲ ಅಲ್ಲಿ. ಏನು ಪವನ್ ಕಲ್ಯಾಣ್ ಅಂದ್ರೆ ಜನಸೇನಾ ಅಂದ್ಬಿಡ್ತಾರೆ, ಮೇಘಾ ಫ್ಯಾಮಿಲಿ ಇದು ಎಲ್ಲ ಅಣ್ಣ ತಮ್ಮಂದ್ರೆ. ಓಕೆನಾ? ಅಂದ್ರೆ ಫ್ಯಾನ್ಸ್ ಬಂದ್ರೆ ಮಾತ್ರನೇ ಇಲ್ಲಿ ಮಾತಾಡ್ಬಿಡ್ತೀರಾ? ಫ್ಯಾನ್ಸ್ ಅಂದ್ರೆ ರಾಜಕೀಯ ಇರ್ತೀರಪ್ಪ. ನಾನ್ ಕಾಂಗ್ರೆಸ್, ಇವ್ ನಾನು ಬಿಜೆಪಿ, ಪಕ್ಕ ಬಿಜೆಪಿ. ನನ್ನ ಏನ್ ಮಾಡಿದ್ರೆ ಬಿಜೆಪಿನೇ. ಇವ್ರದ್ದು ಕಾಂಗ್ರೆಸ್, ಹಂಗಂದ್ರೆ ಇವ್ರ ಅಧ್ಯಕ್ಷರು. ನಾವೊಂದು ಪೋಸ್ಟಿಂಗ್ ಕೊಟ್ಟಿಲ್ವಾ? ಸಿಂಪಲ್ ಲಾಜಿಕ್. ಆದ್ರೆ ಪಕ್ಷ ಪಕ್ಕಕ್ಕೆ ಬಿಡಿ, ಕರ್ನಾಟಕ ಸರ್ಕಾರ ಅನ್ನೋದು ಒಂದೇ ಇರೋದು. ಕರೆಕ್ಟ್ ಅಲ್ವಾ? ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, JDS ಇರ್ಬೋದು. ಸರ್ಕಾರ ಫಂಡ್ಸ್ ಅನ್ನೋದು ಮಾಮೂಲಿ ಯಾವ ಸರ್ಕಾರ ಇದ್ರೆ ಬಂದೇ ಬರುತ್ತಲ್ವಾ? ಬರುತ್ತಾ ಇಲ್ವಾ? ಪಂಚಾಯತ್ ಲೆವೆಲ್ ಬಂದೇ ಬರುತ್ತಲ್ವಾ? ಕಾಂಗ್ರೆಸ್ ಇದ್ರೇನು JDS ಇದ್ರೇನು ಯಾವ್ದೇ ಜನ ಸರ್ಕಾರ ಬಂದೇ ಬರುತ್ತಲ್ವಾ? ಆ ಫಂಡ್ ಅಮೌಂಟ್ ಏನ್ ಮಾಡ್ತಾ ಇದೀರಾ? ಊರುಗಳಲ್ಲಿ ಏನೇನ್ ಮಾಡಿದೀರಾ? ಯಾವ ಪಂಚಾಯತಿಗಳಲ್ಲಿ ಯಾರ್ಯಾರು ಎಷ್ಟೆಷ್ಟು ತಿಂತಾ ಇದ್ದಾರೋ, ಯಾರ್ಯಾರು ಚೇರ್ಮನ್ಗಳು, ಯಾರ್ಯಾರು ಮೆಂಬರ್ಗಳು ಎಷ್ಟೆಷ್ಟು ತಿಂತಾ ಇದಾರೋ ನಮ್ಗೆ ಗೊತ್ತು. ಅವರಷ್ಟು ಅವರೇ ಚೇಂಜ್ ಆಗಿ ಊರಿಗೆ ಉದ್ಧಾರ ಮಾಡಂಗಿದ್ರೆ ಮಾಡ್ಲಿ, ಇಲ್ಲಾಂದ್ರೆ ನಾವು ಉದ್ಧಾರ ಮಾಡಕ್ಕೆ ಬಿಡಲ್ಲ. ಗಲಾಟೆಗಳು ಮಾಡಕ್ಕೂ ರೆಡಿ ಇದೀವಿ. ಅಡ್ಡಡ್ಡ ನಿಂತ್ಕೊಂಡು ಆ ಸರ್ಕಾರದ ಅಮೌಂಟ್ ಏನಿದೆಯೋ ಎಲ್ಲ ಪ್ರತಿಯೊಂದು ಜನಗಳಿಗೆ, ಸಾಮಾನ್ಯರಿಗೆ, ಅಲ್ಪಸಂಖ್ಯಾತರಿಗೆ, ರೈತರಿಗೆ, ದಲಿತರಿಗೆ, ಇವ್ರಿಗೆಲ್ಲ ಟೋಟಲ್ ನೋಡ್ಸೋ ಸಿನಿಮಾ ಬೇರೆ. ಇಲ್ಲೆಲ್ಲ ರಾಜಕೀಯ ಹೇಳ್ತಾರೆ, ಆ ಜಾತಿ ಈ ಜಾತಿ. ಆ ಜಾತಿ ಬಿಟ್ಬಿಡಿ, ಎಲ್ಲ ಒಂದೇ, ಒಂದು ಗಂಡು ಒಂದು ಹೆಣ್ಣು. ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಸರ್. ಅಂದ್ರೆ ಸರ್ವಪಕ್ಷ ಅಭಿಮಾನಿಗಳು ಅಂದ್ರೆ ಸರ್ ನಿಮ್ಗೊಂದೇ ನಾನು ರಾಜಕೀಯ ಅಂದ್ರೆ ನಾನು ಇಷ್ಟಪಡೋದು ಕೊತ್ತೂರು ಮಂಜಣ್ಣನ. ಕೊತ್ತೂರು ಮಂಜಣ್ಣ ನಾನು ಇಷ್ಟಪಡ್ತೀನಿ. ಏನಕ್ಕಂದ್ರೆ ಕ್ಲಿಯರ್ ವೈಟ್ ಶೀಟ್ ಅಂದ್ರೆ ಇದು ರಾಜಕೀಯ ಬಳಸ್ಕೋಬೇಕಂತಲ್ಲ. ನಾನು ಚಿಕ್ಕಂದಿಂದ ನೋಡ್ತಾ ಇರೋದು ಕೊತ್ತೂರು ಮಂಜಣ್ಣ ಇಲ್ಲಿ ಬರ್ತಾ ಇದ್ದಾರೆ ಅಂದ್ರೆ ಯಾಕೆ 1000 ಜನ ಸೇರ್ತಾರೆ? ಅಷ್ಟು ಯೋಚನೆ ಮಾಡಿ. ಜನ ಬಲ ಅಂದ್ರೆ ಅವ್ರು ಒಳ್ಳೇದ್ ಮಾಡಿದ್ದಾರೆ. ಒಳ್ಳೇದ್ ಮಾಡಿದ್ದಕ್ಕೆ ಅವ್ರು ನೋಡ್ಕೊಂಡು ನಾವು ಬೆಳಿಬೇಕಲ್ವಾ? ರಾಜಕೀಯ ಅವ್ರು ಯಾವತ್ತು ಎಲ್ಲರಲ್ಲಿ ಕಾಂಗ್ರೆಸ್ ಅಲ್ಲಿ ಇದ್ದಾರೆ. ಅವ್ರು ಮಾಡೋ ಮಂತ್ರ ಯಾರ, ಅವ್ರು ಮಾಡೋ ಪೂಜೆ, ಅವ್ರು ಮಾಡೋ ಪುರಸ್ಕಾರ ಯಾರು ಮಾಡ್ತಾರೆ? ಒಬ್ಬರು ಹೇಳಿ ನೋಡೋಣ. ಬೇರೆ ಯಾರು ಮಾಡಲ್ಲ ಅಂದ್ರೆ. ಯಾರು ಮಾಡಿದ್ದಾರೆ ಹೇಳ್ತಾ ಸುಮ್ನೆ ಗಲಾಟೆ ಮಾಡ್ತಾರೆ ಅಷ್ಟೇ. ಕಾಂಗ್ರೆಸ್ ಬಿಜೆಪಿ ಅವೆಲ್ಲ ಬೇಡ. ಅವ್ರು ಮಾಡೋ ಪೂಜೆ ಅವ್ರು ಇದೆಲ್ಲ ಅವ್ರು ಕಾಂಗ್ರೆಸ್ ಅಲ್ಲಿ ಇದ್ದಾರೆ. ಹಂಗಾದ್ರೆ ಕಾಂಗ್ರೆಸ್ ಅಂದ್ರೆ ಎಲ್ಲ ಮುಸ್ಲಿಮ್ಗೆನಾ? ಅವ್ರು ಹಿಂದೂ ಅಲ್ವಾ? ಜನಗಳು ಕನ್ಫ್ಯೂಸ್ ಮಾಡ. ಒಬ್ಬರನ್ನ ನೋಡ್ಕೊಂತೀವಿ ನಾವು. ಇವಾಗ ನಾವು ಪವನ್ ಕಲ್ಯಾಣ್ 10 ವರ್ಷದಿಂದ ಹೆಂಗಿದ್ರು ಹಂಗೆ ಇದ್ವಿ, ಇವಾಗ ಹೆಂಗಿದ್ದಾರೆ ಸ್ವಲ್ಪ ಟ್ಯಾಲಿ ಮಾಡಿ. ಕೊನೆಯದಾಗಿ ಹೇಳ್ತೀನಿ, ನಾವು ಕುರಿಗಳಲ್ಲ, ನಾವು ಸಿಂಹಗಳು ಮಾಡಕ್ಕೆ ನಾವು ಮುಳಬಾಗಲ್ ಜನಗಳು ಕುರಿಗಳು ಅಂತ ಒಂದು ಫಿಕ್ಸ್ ಆಗಿದ್ದಾರೆ. ಕುರಿಗಳಲ್ಲ, ಸಿಂಹಗಳು ಮಾಡಕ್ಕೆ ನಮ್ಮ ಸಂಘಟನೆ ಯಾವತ್ತೂ ಅವ್ರ ಹಿಂದೆ ಇರುತ್ತೆ. ಇನ್ನೊಂದು, ನಮ್ಮ ಸಂಘಟನೆ ಹೆಸರು ಹೇಳ್ಕೊಂಡು ಯಾರನ್ನ ತಪ್ಪು ಮಾಡಿದ್ರೇನು, ಸುಬ್ರಹ್ಮಣ್ಯನ್ ಆಗಿರ್ಬೋದು, ನಮ್ಮ ಸಂಘಟನೆಯಲ್ಲಿ ಯಾರೇ ಅಧ್ಯಕ್ಷ ಆದ್ರೇನೋ ಅವ್ರು ಕಠಿಣ ಕ್ರಮ ಕೊಟ್ಕೊಂತೀವಿ. ನಾವು ತಪ್ಪು ಮಾಡಕ್ ಬಂದಿಲ್ಲ, ಪ್ರಶ್ನೆ ಮಾಡಕ್ ಬಂದಿದೀವಿ. ಪ್ರಶ್ನೆ ಅಂತ ಎಲ್ಲಾನು ಮಾಡ್ತೀವಿ. ಯಾರನ್ನೇ ಆಗಿರ್ಬೋದು, MLA MP ಆಗಿರ್ಬೋದು, ಯಾರನ್ನ ಆಗಿರ್ಬೋದು, ಪ್ರಶ್ನೆ ಮಾಡಕ್ ನಾವು ಇದ್ದೀವಿ. ನೀವು ಮಾಡ್ಬೋದಣ್ಣ. ಎಲ್ಲರಿಗೂ ಅಧಿಕಾರ ಇದೆ. ಅಧಿಕಾರನ ನಾವು ಈ ಜನಗಳಿಗೆ ಧೈರ್ಯ ಕೊಟ್ರೆ ತಾನೇ ಮಾತಾಡ್ತಾರೆ. ಆ ಧೈರ್ಯ ಕೊಡಕ್ ನಾವು ರೆಡಿ ಇದೀವಿ. ಈ ಧೈರ್ಯವನ್ನ ಪ್ರಜೆಗಳಿಗೆ ಹೇಳಕ್ಕೆ ಮುಂದಕ್ಕೆ ಬರ್ತೀರಾ ಬರಲ್ಲ? ಮುಂದಕ್ಕೆ ಬರಕ್ಕೆ ಸ್ವಾಮಿ ಇಲ್ಲಿ ಮಾಡಿರೋದು. ಇವಾಗ ಮುಂದಕ್ಕೆ ಬರಕ್ಕೆ ತಾನೇ ಪ್ರಜೆಗಳಿಗೆ ಧೈರ್ಯ ತುಂಬಸಕ್ಕೆ ಅಧ್ಯಕ್ಷ ಮಾಡ್ತಾ ಒಂದು ಕಚೇರಿಗಳು ಮಾಡ್ತಾ ಇರೋದು. ಏನಕ್ಕಂದ್ರೆ ನಾವಿದ್ದೀವಿ ಅಂತ ಒಂದು ಧೈರ್ಯ ಕೊಡಕ್ಕೆ ನಾವು ಬಂದಿರೋದು. ಬರೀ ಮಾತುಗಳು ಆಡ್ಬಿಟ್ಟು ಕೆಲವರೆಲ್ಲ ರಾಜಕೀಯಕ್ಕೋಸ್ಕರ ಉಪಯೋಗಿಸ್ಕೊಂತಾರೆ. ನೀವ್ ಯಾವ ತರ? ನಾವು ಮಾತಾಡಲ್ಲ, ಕೆಲಸ ಮಾಡ್ತೀವಿ. ನಿಮ್ಗೆ ಇಷ್ಟ ಇದ್ರೆ ಹಾಕಿ, ಇಷ್ಟ ನಮ್ಗೆ ಗೊತ್ತು. ನನ್ನ ಉದ್ದೇಶ ಒಂದೇ, ನಾವು ಮಾಡಿರೋದನ್ನ ಹೇಳ್ಕೊಳಲ್ಲ, ಮಾಡಿ ನೋಡಿಸ್ತೀವಿ. ಅದನ್ನ ಯಾರತ್ರ ಕಲ್ತ್ಕೊಂಡ್ರೆ ನಾವು ಕೊತ್ತೂರು ಮಂಜಣ್ಣ ಹತ್ರ ಕಲ್ತಿದೀವಿ. ಮಾಡಿರೋದನ್ನ ಅವ್ರು ಹೇಳ್ಕೊಂಡ್ರೆ ಅವ್ರೆಲ್ಲೋ ಇರ್ಬೋದು, ಮಾಡಿರೋದೆಲ್ಲ ಹೇಳಿಲ್ಲ. ಇದು ಅವ್ರು ನೋಡಿ ಅದೊಂದು ಕಲ್ತಿದೀವಿ ನಾವು. ಮಾಡಿರೋದನ್ನ ಅನ್ನ ಹಾಕಿರೋರ್ಗೆ ಮೋಸ ಮಾಡೋದು, ಇಷ್ಟ ನಾವು ಕಲ್ತಿರೋದು. ಸರ್ಕಾರದ ಹಕ್ಕುಗಳನ್ನ ತಕೊಳ್ಳೋ ಅಷ್ಟು ಇದೆ, ಆಯ್ತಾ? ಅದನ್ನ ಧೈರ್ಯವಾಗಿ ಪ್ರಶ್ನೆ ಮಾಡೋ ಹಕ್ಕು ಕೂಡ ನಮ್ಗಿದೆ. ಆ ಹಕ್ಕನ್ನ ನಾವು ಲಂಚದ ಮುಖಾಂತರ ಯಾರೇ ಮಾಡಿರ್ಲಿ
ಲಂಚದ ಮುಖಾಂತರ ಮಾತ್ರ ನಾವು ಒಪ್ಪಲ್ಲ. ನಿಮ್ಗೆ ಗೊತ್ತಿರ್ತಲ್ಲ ಆಲ್ಮೋಸ್ಟ್ ಇವಾಗ ಯಾವ್ದೋ ಒಂದು ಕೆಲಸ ಮಾಡ್ಬೇಕಂದ್ರೂ ಟೇಬಲ್ ಕೆಳಗಡೆ ಕೈ ಇಲ್ದಿರ ಏನು ಆಗಲ್ಲ. ಎಲ್ಲ ಸರ್ ಆತರ ಅವ್ರ ವಿರುದ್ಧ ಮುಖ್ಯವಾಗಿ ನಮ್ಮ ಸಂಘಟನೆ ಆತರ ಒಂದು ಘಟನೆಗಳ ವಿರುದ್ಧವಾಗಿ ನಾವು ನಿಂತ್ಕೋತೀರಿ. ಇನ್ ಕೇಸ್ ಆತರ ಎಕ್ಸ್ಪೀರಿಯನ್ಸ್ ಏನಾದ್ರು ಬಡವರಿಗೆ ಆತರ ಈ ತರ ಆಗಿದ್ರೆ ದಯವಿಟ್ಟು ನಮ್ಮ ಸಂಘಟನೆಯನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಅವ್ರ ಬೆನ್ನಿಗೆ ನಿಲ್ತೀವಿ. ಅವರಿಗೆ ನಿಷ್ಠಾವಂತವಾಗಿ ಕೆಲಸ ಆಗುವಂತ ಕೆಲಸ ನಾವು ಮಾಡ್ತೀವಿ.